ಬಾಗೇಪಲ್ಲಿ ಗುಡಿಬಂಡೆ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿಯವರಿಗೆ ರಾಜ್ಯ ಸಚಿವ ಸಂಪುಟದಲ್ಲಿ ಸ್ಥಾನ ನೀಡುವಂತೆ ಯರ್ಲಕ್ಕೇನಹಳ್ಳಿಯ ಕಾಂಗ್ರೆಸ್ ಮುಖಂಡ ಮಂಜುನಾಥ್ ಆಗ್ರಹಿಸಿದ್ದಾರೆ. ನಮ್ಮ ಶಾಸಕರು ಕೂಡ ಅನೇಕ ನಾಯಕರು ಯಡಿಯೂರಪ್ಪ ಮತ್ತೆ ವಿಜೇಂದ್ರ ಮತ್ತೆ ಸುಧಾಕರ್ ಇವರೆಲ್ಲ ಸೇರಿಬಿಟ್ಟು ಬಿಜೆಪಿ ಗೌರ್ಮೆಂಟ್ ಆಪರೇಷನ್ ಕಮಲ ಮಾಡಬೇಕು ಅಂತ ನಮ್ಮ ಸಾಹೇಬರಿಗೆ ಬೇರೆ ಬೇರೆ ರೀತಿಯಲ್ಲಿ ಒತ್ತಡ ಮಾಡಿದ್ರು ಕೂಡ ನಮ್ಮ MLA ಸಾಹೇಬರು ಸುಬ್ಬಾರೆಡ್ಡಿ ಅಣ್ಣನವರು ಯಾವುದೇ ಹಣ ಆಮಿಷಕ್ಕೆ ಯಾವುದು ಲೆಕ್ಕಿಸದೆ ಕಾಂಗ್ರೆಸ್ ಪಕ್ಷನೇ ನಮ್ಮ ತಾಯಿ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರೇ ನಮ್ಮ ಗುರುಗಳು ಅಂತ ಈ ಅತಿ ಹೆಚ್ಚಾಗಿ ಈ ಬಾಗೇಪಲ್ಲಿ ಜನತೆ ಕ್ಷೇತ್ರದ ಜನತೆ ವೋಟ್ ಮಾಡೋ ಋಣ ನಾನು ಯಾವತ್ತೂ ಕೂಡ ಮುಡಿಯಲ್ಲ ಅಂತ ಯಾವುದೇ ಅಂಶಕ್ಕೆ ಒಳಗಾಗದೆ ಈ ಕಾಂಗ್ರೆಸ್ ಪಕ್ಷವನ್ನು ತಾಯಿ ಅಂತ ನಂಬಿಕೊಂಡಿರೋ ನಮ್ಮ ಶಾಸಕರಿಗೆ 2ನೇ ಲಿಸ್ಟಲ್ಲಿ ಸಚಿವರ ಸ್ಥಾನಮಾನಗಳನ್ನು ನೀಡಬೇಕಂತ ಹೇಳ್ತಾ ನಮ್ಮ ಮೂಲಕ ಮನವಿ. ನಂತರ ಕಾಂಗ್ರೆಸ್ ಮುಖಂಡ ಮಂಜುನಾಥ್ ಮಾತನಾಡಿ, ಕ್ಷೇತ್ರದ ಇತಿಹಾಸದಲ್ಲಿ ಒಮ್ಮೆ ಗೆದ್ದ ಶಾಸಕರು ಮತ್ತೊಮ್ಮೆ ಆಯ್ಕೆಯಾಗಿರುವ ಉದಾಹರಣೆಗಳು ವಿರಳ. ಆದರೆ ಎಸ್ಎನ್ ಸುಬ್ಬಾರೆಡ್ಡಿ ಅವರು ಆ ಇತಿಹಾಸವನ್ನ ಬದಲಿಸಿ ಸತತ 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದು ಜನರ ವಿಶ್ವಾಸವನ್ನು ಗಳಿಸಿದ್ದಾರೆ. ರಾಜಕೀಯ ಪ್ರವೇಶಕ್ಕೂ ಮುನ್ನವೇ ಸುಬ್ಬಾರೆಡ್ಡಿ ಅವರು ಆರೋಗ್ಯ, ಶಿಕ್ಷಣ, ಸಾಮೂಹಿಕ ವಿವಾಹ ಸೇರಿದಂತೆ ಹಲವು ಜನಪರ ಕಾರ್ಯಕ್ರಮಗಳನ್ನು ನಡೆಸುವ ಮೂಲಕ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ರು. ಬಳಿಕ ರಾಜಕೀಯ ಕ್ಷೇತ್ರಕ್ಕೆ ಪ್ರವೇಶಿಸಿ ಹ್ಯಾಟ್ರಿಕ್ ಗೆಲುವು ಸಾಧಿಸಿದ್ದಾರೆ. ಶಾಸಕರಾಗಿ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿರುವ ಸುಬ್ಬಾರೆಡ್ಡಿ ಅವರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಿರಿಯ ಶಾಸಕರಲ್ಲಿ ಒಬ್ಬರಾಗಿದ್ದಾರೆ. ಅವರಿಗೆ ಸಚಿವ ಸ್ಥಾನ ನೀಡಿದ್ರೆ ಹಿಂದುಳಿದಿರುವ ಬಾಗೇಪಲ್ಲಿ ಗುಡಿಬಂಡೆ ಭಾಗದ ಅಭಿವೃದ್ಧಿಗೆ ಮತ್ತಷ್ಟು ವೇಗ ಸಿಗಲಿದೆ ಎಂದು ಅಭಿಪ್ರಾಯಪಟ್ಟರು. ವರದಿ ಮೊಹಮ್ಮದ್ ನಾಸಿರ್, ಗುಡಿಬಂಡೆ. ನಮ್ಮ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಶಾಸಕರಾದ ಎಸ್ಎನ್ ಸುಬ್ಬಾರೆಡ್ಡಿ ಅವರು ಸತತವಾಗಿ 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. 3 ಬಾರಿ ಆಯ್ಕೆ ಆಗಿದ್ದಾರೆ ಅಂದ್ರೆ ಇಲ್ಲಿ ಸುಮ್ಮನೆ ಆಗಿಲ್ಲ. ಮುಂಚೆ ಒಬ್ಬ ಶಾಸಕರು ಗೆದ್ದಾಗ ಮತ್ತೆ ರಿಪೀಟ್ ಆಗಿ ಗೆದ್ದಿರುವಂತ ಶಾಸಕರು ಯಾರು ಇಲ್ಲ. ಸತತವಾಗಿ 3 ಬಾರಿ ಗೆದ್ದಿದ್ದಾರೆ ಅಂದ್ರೆ ಅವರ ವಿರುದ್ಧ ಸಚಿವರು ಪ್ರಭಾವ ಸಚಿವರ ವಿರುದ್ಧ ಕೂಡ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿ ಬೆಳೆಸತಕ್ಕಂಥ ಕೀರ್ತಿ ನಮ್ಮ ಸುಬ್ಬಾರೆಡ್ಡಿ ಅಣ್ಣವ್ರಿಗೆ ಇದೆ. ಹಂಗಾಗಿ ನಾವು ಖಡಾಖಂಡಿತವಾಗಿ ಈ ಸತಿ ಸಚಿವ ಸ್ಥಾನ ಕೊಡಲೇಬೇಕು. ಇಲ್ಲ ಅಂದ್ರೆ ನಾವು KPCC ಆಫೀಸ್ ಮುಂದೆ ಕೂಡ ನಮ್ಮ ಕ್ಷೇತ್ರದ ಜನ ಎಲ್ಲ ಬಂದು ಧರಣಿ ಕೂಡ ಕುತ್ಕೊಳ್ಳೋ ಸಮಯ ಬಂದ್ರೆ ಅದು ಕೂಡ ಹಿಂದೆ ಹೋಗಲ್ಲ. ದಯವಿಟ್ಟು ಇದು ಹೈಕಮಾಂಡ್ ನಮ್ಮ ರಾಜ್ಯದ ನಾಯಕರು ಎಲ್ಲ ಸೇರಿ ಬಾಗೇಪಲ್ಲಿಗೆ ಇದುವರೆಗೂ ನಮಗೆ ಸಂಪುಟ ಸಚಿವರಾಗಿ ಯಾರು ಬಂದಿಲ್ಲ. ಹಂಗಾಗಿ 3 ಸತಿ ಪಾಪ ಸಾಹೇಬರು ಇಂಥ ಕೆಲಸ ನಾವೆಲ್ಲ ಹೇಳೋದು, ಜನ ಹೇಳ್ತಾರೆ ಇಂಥ ಕೆಲಸ ಮಾಡಿರೋರು ಇಡೀ ನಮ್ಮ ಕ್ಷೇತ್ರದಲ್ಲಿ ಇದುವರೆಗೂ MLA ಯಾರು ಮಾಡಿಲ್ಲ. ಇದು ಹಿರಿಯ ನಾಯಕರು ಇರ್ತಾರೆ, ಬಟ್ ಏನಂದ್ರೆ ಅಭಿವೃದ್ಧಿ ಆಗ್ಬೇಕಷ್ಟೇ. ನಮ್ಮ ಕ್ಷೇತ್ರ ಗಡಿಭಾಗ, ಬಾಗೇಪಲ್ಲಿ ಕ್ಷೇತ್ರ ಗಡಿಭಾಗ ಆಗಿರೋ ಕಾರಣದಿಂದ ಸಚಿವ ಸಂಪುಟದಲ್ಲಿ ದರ್ಜೆ ಸೇರಿಸ್ಕೊಂಡ್ರೆ ನಮ್ಮ ಬಾಗೇಪಲ್ಲಿ ಕ್ಷೇತ್ರ ಅಭಿವೃದ್ಧಿ ಆಗ್ತದೆ. ಇಂಥದೇ ಕೊಡಿ ಅಂಥದೇ ಕೊಡಿ ಏನಿಲ್ಲ. ನಮ್ಗೆ ಏನಂದ್ರೆ ಡೆವಲಪ್ಮೆಂಟ್ ಮುಂದೆ ನಾವು ಏನು ನಮ್ಮ MLA ಸಾಹೇಬ್ರ ಕಾರಲ್ಲಿ ಕೂತ್ಕೊಂಡು ಯಾವತ್ತೂ ಬಯಸೋರಲ್ಲ. ಅವರು ನಮಗೆ ಜನಗಳಿಗೆ ಒಳ್ಳೇದಾಗಬೇಕು, ಜನ ಸೇವೆ ಮಾಡಬೇಕು, ನಿರಂತರವಾಗಿ ಜನರ ಜೊತೆ ಸಂಪರ್ಕದಲ್ಲಿ ಇಟ್ಕೋಬೇಕು.